1956ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಿಧನ ಆಗುತ್ತೆ. ದೆಹಲಿಯ ಆಲಿಪುರ್ ರೋಡ್ನಲ್ಲಿ ಇದ್ದಂಥ ಒಂದು ಪುಟ್ಟ ಮನೆಯಲ್ಲಿ ಅವ್ರ ನಿಧನ ಆಗುತ್ತೆ ಅನ್ಸುತ್ತೆ. ನಿಮ್ಗೆ ಇತಿಹಾಸದಲ್ಲಿ ಎಲ್ಲೂ ಕೂಡ ದಾಖಲೆ ಸಿಗೋದಿಲ್ಲ. ಅದಕ್ಕೆ ಅವತ್ತು ಕಾಂಗ್ರೆಸ್ನವರು ಒಬ್ಬ ಮಂತ್ರಿ ಆಗಿದ್ದವರು, ತಮ್ಮ ಸಂಸದರಾಗಿದ್ದವರು, ಸಂವಿಧಾನ ರಚನೆ ಮಾಡಿದವರು, ಕಾಂಗ್ರೆಸ್ನವ್ರು ಯಾವ ಥರ ಗೌರವ ಸಲ್ಲಿಸಿದ್ರು ಆ ಪಾರ್ಥಿವ ಶರೀರಕ್ಕೆ ಅಂತ ನಿಮ್ಗೆಲ್ಲೂ ಕೂಡ ದಾಖಲೆ ಸಿಗೋದಿಲ್ಲ. ಆಮೇಲೂ 45-50 ವರ್ಷ ಅವ್ರು ಮಾಡ್ಕೊಂಡು ಬಂದಂಗೆ ಅವ್ರ ಪಾರ್ಟಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಕೂಡ ದೆಹಲಿಯಲ್ಲಿ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಬಿಡಲಿಲ್ಲ. ಬರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಮಾಡಲಿಲ್ಲ, ಅವ್ರು ಪಿ ವಿ ನರಸಿಂಹರಾವ್ಗೂ ಅದನ್ನೇ ಮಾಡಿದ್ರು. ಒಂದ್ಸಲಿ ಸತ್ತಾಗ ಸೀತಾರಾಮ್ ಕೇಸರಿಗೂ ಅದನ್ನೇ ಮಾಡಿದ್ರು. ಸತ್ತಾಗ ದೆಹಲಿಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ಅವಕಾಶ ಕೊಡಲಿಲ್ಲ. ನಾನು ಹೇಳ್ತೀನಿ, ನಾನು ನೀವು ಬೆಳ್ಕೊಂಡು ಬಂದಿರತಕ್ಕಂಥ ನಮ್ಮಂಥವ್ರು ಬೆಳ್ಕೊಂಡು ಬಂದಿರತಕ್ಕಂಥ ಮನೆಯ ವಾತಾವರಣದಲ್ಲಿ, ಸಮಾಜದ ವಾತಾವರಣದಲ್ಲಿ, ಸಂಘಟನೆಯಲ್ಲಿ ಇದನ್ನೆಲ್ಲ ಹೇಳಿದ್ರೆ ನಿಮಗೆ ಅರ್ಥವೂ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಹೀಗೂ ಇರುತ್ತಾ ಜಗತ್ತಿನಲ್ಲಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರು ಮತ್ತು ಕೆಲವು ಸ್ನೇಹಿತರು ಮುಂಬೈಗೆ ತಗೊಂಡು ಹೋಗ್ಬೇಕಾಗತ್ತೆ. ಮುಂಬೈನ ದಾದರ್ನಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ. ಆಲಿಪುರ್ ರೋಡ್ನಲ್ಲಿ ಇದ್ದಂಥ ಅವ್ರ ಪತ್ನಿಯನ್ನು 6 ತಿಂಗಳಲ್ಲಿ ಮನೆ ಖಾಲಿ ಮಾಡಿಸ್ತಾರೆ. ಅಮಾನವೀಯವಾಗಿ ಮನೆ ಖಾಲಿ ಮಾಡಿಸ್ತಾರೆ. ಅಂಬೇಡ್ಕರ್ ಅವರ 3 ಬೀಜ ಮಂತ್ರಗಳಿದ್ದು: ಶಿಕ್ಷಿತರಾಗಬೇಕು, ಸಂಘಟಿತರಾಗಬೇಕು, ಸಂಘರ್ಷ ಮಾಡಬೇಕು, ಅನ್ಯಾಯದ ವಿರುದ್ಧ ಸಂಘರ್ಷ ಮಾಡಬೇಕು. ಹಾಗೆ ಶಿಕ್ಷಣ, ಸಂಘಟನೆ ಮತ್ತು ಸಂಘರ್ಷದ ಮುಖಾಂತರ ತನ್ನ ಸಮುದಾಯಕ್ಕೆ, ತನ್ನ ಜೊತೆ ಇದ್ದಂಥ ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ತನ್ನ ಜೀವನದ ಆರಂಭದಲ್ಲಿ ಏನು ಮಾಡಿದ್ರು, ಅವರು ಇಡೀ ದೇಶದ ಚೌಕಟ್ಟಿನಲ್ಲಿ ಸಂವಿಧಾನದ ಮುಖಾಂತರ ಅದನ್ನು ಮಾಡಿ ತೋರಿಸಿದ್ರು ಅನ್ಸಲ್ಲ. ಆ ಮಾಡಿ ತೋರಿಸೋ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ನೆಹರು ನೇತೃತ್ವದ ಕಾಂಗ್ರೆಸ್ ಮಾಡ್ತಕ್ಕಂಥ ಅಡ್ಡಿಗಳಿಗೆ, ಅವರು ಕೊಡ್ತಾ ಇದ್ದಂಥ ಅಡೆತಡೆಗಳಿಗೆ, ಮುಂದುವರಿಲಿಕ್ಕೆ ಬಿಡದೇ ಇರತಕ್ಕಂಥ ಕಾರಣಗಳಿಗೋಸ್ಕರ ಈ ಪುಸ್ತಕದಲ್ಲಿ ತುಂಬ ಇದೆ. ಅದನ್ನು ನಾವು ಓದ್ಬೋದು, ಅದನ್ನು ನಿಧಾನಕ್ಕೆ ಓದ್ಬೇಕು. ನಾನು ಅದರ ವಿವರಕ್ಕೆ ಹೋಗೋದಿಲ್ಲ ಅಂತಲೇ ಯಾವ್ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟರು ಅಂತ. ಆ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರು ಮಂತ್ರಿಮಂಡಲದಿಂದ ರಾಜೀನಾಮೆ ಕೊಟ್ಟು ಬರ್ತಾರೆ ಅಂತಲೇ. ಇವತ್ತಿನ ಪೀಳಿಗೆಗೆ ಇದನ್ನು ಯಾರಾದರೂ ಹೇಳಬೇಕೋ ಬೇಡವೋ ಯೋಚನೆ ಮಾಡಿ ಅನ್ಸತ್ತೆ. ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ಅನ್ಸತ್ತೆ. ಹಾಗೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಯಾಕೆ ರಾಜೀನಾಮೆ ಕೊಟ್ಟು ಬರ್ತಾರೆ ಅಂತ ಕೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ಉಳಿದ ಅನೇಕ ವಿಷಯಗಳ ಬಗ್ಗೆ ನೆಹರು ಅಸಹಕಾರದ ಧೋರಣೆಯಿಂದ ರಾಜೀನಾಮೆ ಕೊಟ್ಟು ಬಂದರೆ, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅಂಬೇಡ್ಕರ್ ಅವ್ರ ಜೊತೆಗೆ ಸತತ ಸಂಪರ್ಕ ಇಟ್ಕೊಂಡು ಕಾಶ್ಮೀರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಆಗ್ತಾ ಇಲ್ಲ, ಅಲ್ಲಿ ಇನ್ನೊಂದು ಅಬ್ದುಲ್ಲಾ ಅಂತ ಮಾತ್ರ ಹೇಳಿದ್ರು ವಿಕಾಸ್ ಅವರು. ಅದು ಅಬ್ದುಲ್ಲಾ ನೆಹರು ಸಂವಿಧಾನ. ಅದು ಆ ಅಬ್ದುಲ್ಲಾ ನೆಹರು ಸಂವಿಧಾನ ಇದೆ, ಅಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಮಿತಿಯ ರಚನಾ ಸಭೆಯ ಸಂವಿಧಾನ ಇಲ್ಲ ಅನ್ನೋ ಕಾರಣಕ್ಕೆ ಹೋರಾಟ ಮಾಡೋಕ್ಕೆ ಅಂತ ಕಾಂಗ್ರೆಸ್ನಿಂದ ಹೊರಗಡೆ ಬಂದರು. ಅವರಿಬ್ಬರು ಕಾಂಗ್ರೆಸ್ ಮುಖಂಡರು. ಇಬ್ಬರು ಕೂಡ ಕಾಂಗ್ರೆಸ್ಸಿನ ಅವತ್ತಿನ ನೇತೃತ್ವದ ಅಧಿಕಾರದ ಹಪಾಪತನದಿಂದ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇತ್ತು, ಆ ಕಾರಣಕ್ಕೆ ಅವರಿಬ್ಬರು ಪ್ರತಿಭಟನೆ ಕೊಟ್ಟು ಹೊರಗೆ ಬಂದರು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಅನ್ಸದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧಾನಕ್ಕೆ ಸಾರ್ವಜನಿಕ ಜೀವನ ಮಾಡ್ತಾರೆ. ಕಾಂಗ್ರೆಸ್ ಮತ್ತು ಅವ್ರ ಮಧ್ಯದಲ್ಲಿ ಅನೇಕ ತಾರ್ಕಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಆರಂಭದ ದಿನಗಳಿಂದ. ಉದಾಹರಣೆಗೆ ಸಂವಿಧಾನಕ್ಕೆ ಅಂತ ಬಂದರೆ ಅವ್ರದ್ದು ಮತ್ತು ನೆಹರು ಮಧ್ಯದಲ್ಲಿ ಮೊದಲನೇ ಭಿನ್ನಮತ ಏನು ಅಂದರೆ, ಆಶ್ಚರ್ಯ ಆಗುತ್ತೆ. ಇವತ್ತು ತಾವೇ ಮಹಿಳೆಯರ ಉದ್ಧಾರಕರು ಅಂತ ಹೇಳ್ಕೊಳ್ಳೋ ಅಂಥವ್ರಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೂಡ ಅದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಮೊದಲನೇ ದಿನದಿಂದ ಎಲ್ಲ ಮಹಿಳೆಯರಿಗೆ ಮತದಾನ ಕೊಡಬೇಕು ಅನ್ನುವಂಥ ವಾದ, ಇದಕ್ಕೆ ನೆಹರು ವಿರುದ್ಧ ಇದ್ರು. ಹಿಂದೂ ಕೋಡ್ ತರಬೇಕು, ಇದಕ್ಕೆ ನೆಹರು ವಿರುದ್ಧ ಇದ್ರು. ದಲಿತರಿಗೆ, ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಬೇಕು, ಆ ನ್ಯಾಯ ಒದಗಿಸ್ತಕ್ಕಂಥ ರೀತಿಗಳ ಬಗ್ಗೆ ಚರ್ಚೆ ಮಾಡಬೇಕು, ಇದಕ್ಕೆ ನೆಹರು ವಿರೋಧ ಇದ್ರು. ಕಾಶ್ಮೀರಕ್ಕೂ ಕೂಡ ಇದೇ ಸಂವಿಧಾನದ ಕಾನೂನುಗಳ ಅನ್ವಯ ಆಗಬೇಕು, ಅಲ್ಲೂ ಮೀಸಲಾತಿ ಥರದ ಅನೇಕ ಸಂಗತಿಗಳು ಬರಬೇಕು, ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಒತ್ತಾಯ ಆಗಿತ್ತು, ಇದಕ್ಕೆ ನೆಹರು ವಿರೋಧ ಇದ್ರು. ಆಮೇಲೆ 46ರಿಂದ 56ರವರೆಗೆ 10 ವರ್ಷಗಳ ಕಾಲ ನೆಹರು ನೇತೃತ್ವದ ಕಾಂಗ್ರೆಸ್ಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ನಿರಂತರವಾಗಿ ಮಾನಸಿಕವಾಗಿರ್ತಕ್ಕಂಥ ಕಿರುಕುಳ ಯಾಕೆ ಕೊಡ್ತು ಅಂತ ಕೇಳಿದ್ರೆ, ಈ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಕೊಡ್ತು. ಈ ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲೂ ಕೂಡ ಇವರೊಬ್ಬ ದೊಡ್ಡ ಸಮಾಜಕ್ಕೆ ಶಕ್ತಿ ತುಂಬ್ತಾ ಇರ್ತಕ್ಕಂಥ ವ್ಯಕ್ತಿ, ಸಮಾಜದ ಬಹುದೊಡ್ಡ ವರ್ಗಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಅಂತ ಹೋರಾಡ್ತಾ ಇದ್ದಾರೆ. ಇವರನ್ನು ಒಪ್ಕೋಬೇಕು, ಕೋಆಪ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಹೃದಯವಂತಿಕೆ ಆ ಪಕ್ಷದ ನೇತೃತ್ವಕ್ಕೆ ಅವತ್ತೂ ಇರಲಿಲ್ಲ, ಇವತ್ತೂ ಇರಲಿಲ್ಲ, ಯಾವತ್ತೂ ಇಲ್ಲ. ನೇಷನ್ ಬಿಲ್ಡರ್ಸ್ ಮತ್ತು ಆ ರಾಜಕೀಯ ಚಿಂತನೆಗೆ ಯಾವತ್ತೂ ಸಂಬಂಧನೇ ಇಲ್ಲ. 46ನೇ ಇಸ್ವಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಚುನಾವಣೆ ಅನೌನ್ಸ್ ಆಗುತ್ತೆ 1946ನೇ ಇಸ್ವಿಯಲ್ಲಿ.
ಆ ಚುನಾವಣೆ ಅನೌನ್ಸ್ ಆದಾಗ ಬಾಂಬೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಟೆಸ್ಟ್ ಮಾಡ್ತಾರೆ, ಸೋಲಿಸ್ತಾರೆ ಅವ್ರನ್ನ. ನಾನು ಇಲ್ಲಿ ಸೇರಿರ್ತಕ್ಕಂಥ 1,000 ಜನರ ಮುಂದೆ ನಾನು ಹೇಳ್ತೀನಿ, ಒಂದ್ಸಲಿ ಸೋಲಿಸ್ತಾರೆ ಅವ್ರನ್ನ. ಸೋಲ್ತಾರೆ ಅಂತ ಹೇಳಲ್ಲ, ಸೋಲಿಸ್ತಾರೆ ಅವ್ರನ್ನ. ಆಮೇಲೆ ಅನೇಕ ಸಮಾಜದ ಬಗ್ಗೆನ ಆರೋಗ್ಯವಂತ ಮನಸ್ಸುಗಳು ಒಟ್ಟಿಗೆ ಸೇರಿ ಕಡೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆ ಪಶ್ಚಿಮ ಬಂಗಾಳದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ನಿಂತಿದ್ರೋ ಆ 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರು ಬಹುದೊಡ್ಡ ರೋಲ್ ಇರುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನಾ ಸಮಿತಿಗೆ ತೊಗೊಂಡು ಬರಕ್ಕೆ. ಬಂಗಾಳಕ್ಕೆ ಕರ್ಕೊಂಡೋಗಿ ಜೋಗೇಂದ್ರನಾಥ್ ಮಂಡಲ್ ಅವರ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿ ಅಲ್ಲಿಂದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ತೊಗೊಂಬರ್ತಾರೆ, ನೆನ್ಪಿಟ್ಕೊಳ್ಳಿ. ಕಾಂಗ್ರೆಸ್ ಜೊತೆಗೆ ಜೀವಮಾನ ಪೂರ್ತಿ ಜೋಡಿಸ್ಕೊಂಡಿದ್ದಂಥ ವ್ಯಕ್ತಿ ಕೆಲವು ತಾರ್ಕಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಅವ್ರನ್ನ ಕಾಂಗ್ರೆಸ್ಸು ಅವ್ರದ್ದೇ ಊರಾಗಿರ್ತಕ್ಕಂಥ ಮುಂಬೈಯಿಂದ ಅವ್ರಿಗೆ ಗೆಲ್ಲಿಕ್ಕೆ ಬಿಡಲಿಲ್ಲ. ಇದು ಕಾಂಗ್ರೆಸ್ನ ನಡವಳಿಕೆ. ಅದರಲ್ಲಿಂದ ಬರ್ತಾರೆ, ಸದಸ್ಯರಾಗ್ತಾರೆ. 1952 ಮೊದಲನೇ ನಮ್ಮ ಜನರಲ್ ಎಲೆಕ್ಷನ್, 53 ಒಂದು ಮರು ಚುನಾವಣೆ. ಮೊದಲನೇದು ಪೂನಾದಲ್ಲಿ, ಎರಡನೇದು ಭಿವಂಡಿಯಲ್ಲಿ. 52ನೇ ಇಸ್ವಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅವ್ರ ವಿರುದ್ಧ ಅಭ್ಯರ್ಥಿನ ಹಾಕ್ತಾರೆ. ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅವ್ರ ಕ್ಷೇತ್ರಕ್ಕೆ 2 ಸಲ ಪ್ರವಾಸ ಬರ್ತಾರೆ. 2 ಸಲ ಪ್ರವಾಸ ಬರ್ತಾರೆ. ಮೊದಲನೇ ಚುನಾವಣೆ, ಇವತ್ತಿನ ಥರ ಹೆಲಿಕಾಪ್ಟರ್ ಇಲ್ಲ, ಇವತ್ತಿನ ಥರ ವಿಮಾನ ಇಲ್ಲ. ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಓಡಾಡಬೇಕು. ಹಾಗಾದರೆ ನೆಹರು ಒಬ್ಬ ವ್ಯಕ್ತಿ ಕ್ಷೇತ್ರಕ್ಕೆ 2 ಸಲ ಯಾಕೆ ಬರ್ತಾರೆ ಅಂತ ನೀವೇ ಯೋಚನೆ ಮಾಡಿ. ನೆಹರು ಅಂಬೇಡ್ಕರ್ ವಿರುದ್ಧ ನಿಂತಿದ್ದಂಥ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಚಾರಕ್ಕೆ ಆ ಕಾಲದಲ್ಲಿ 52ನೇ ಇಸ್ವಿಲಿ 2 ಸಲ ಬರ್ತಾರೆ. ಇವತ್ತು ಅವ್ರದ್ದೇ ವಂಶಸ್ಥರು ನಾವೇ ಅಂಬೇಡ್ಕರ್ ಅವ್ರ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ಅನ್ನೋ ಥರ ಮಾತಾಡ್ತಾರೆ ಅನ್ಸತ್ತೆ. ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಎಲ್ರಿಗೂ ಸೇರಿರ್ತಕ್ಕಂಥವ್ರು, ನನಗೂ ಸೇರಿದವರು, ನಿಮಗೂ ಸೇರಿದವರು, ಎಲ್ರಿಗೂ ಸೇರಿರ್ತಕ್ಕಂಥವ್ರು. ನಮ್ಮ ಬದುಕನ್ನು ರೂಪಿಸಿರ್ತಕ್ಕಂಥ ಅನೇಕ ಪುರಾತನ ಮನುಷ್ಯರ ಜೊತೆಗೆ ಇವರೊಬ್ಬರು ಈ ಕಾಲದಲ್ಲಿ, ಈ 100 ವರ್ಷದಲ್ಲಿ ನಮ್ಮ ಬದುಕನ್ನು ರೂಪಿಸಿರ್ತಕ್ಕಂಥ ಒಬ್ಬ ಬಹುದೊಡ್ಡ ವ್ಯಕ್ತಿ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ಒಂದ್ಸಲಿ ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ ಅಮೆರಿಕ ತನ್ನನ್ನು ತಾನು ಕರ್ಕೊಳ್ಳುತ್ತೆ. ಒಂದ್ಸಲಿ ಮೊದಲನೇ ಮಹಿಳೆ ಓಟ್ ಹಾಕಕ್ಕೆ 300 ವರ್ಷ ತಗೊಳುತ್ತೆ. ಮೊದಲನೇ ಬ್ಲ್ಯಾಕ್ ಓಟ್ ಹಾಕಕ್ಕೆ ಇನ್ನೂ 50 ವರ್ಷ ಜಾಸ್ತಿ ತಗೊಳುತ್ತೆ. ಅನೇಕ ಕ್ಯಾಟಗರಿಯವರು ಅಮೆರಿಕಾದಲ್ಲಿ ಓಟ್ ಹಾಕೋಕ್ಕೆ 300 ವರ್ಷ, 350 ವರ್ಷ, 250 ವರ್ಷ ತಗೊಳುತ್ತೆ ಅನ್ಸತ್ತೆ. ಆದರೆ ಭಾರತದಲ್ಲಿ ಮೊದಲನೇ ಚುನಾವಣೆ ಬಂದಾಗ ಕಡೆ ಮಹಿಳೆ ಕೂಡ ಓಟ್ ಹಾಕ್ಬೋದಾಗಿತ್ತು. ಯೂನಿವರ್ಸಲ್ ಫ್ರಾಂಚೈಸ್ ತೊಗೊಂಡು ಬಂದಿರತಕ್ಕಂಥ ಒಬ್ಬ ಮನೀಷಿ ಅವರು, ಒಬ್ಬ ವಿಷನರಿ ಅವರು. ಇವತ್ತು ನಾನು ನೀವು ಓಟ್ ಹಾಕ್ಬೋದು ಅಂತಾದರೆ ಯಾವುದೇ ಭೇದ ಭಾವ ಇಲ್ಲದೆ ಅತ್ಯಂತ ದೊಡ್ಡ ಕಾರಣ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಇವತ್ತು ಅವ್ರನ್ನ ನಾವೇ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ ಅಂತಲ್ಲಿ. ಆದರೆ ಆ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇರೋರು ಅವರ ಅಜ್ಜಿ ಏನು ಮಾಡಿದ್ರು, ಅವ್ರ ತಾತ ಏನು ಮಾಡಿದ್ರು ಅಂತ ಯೋಚನೆ ಮಾಡಿದ್ರೆ ಅಂಬೇಡ್ಕರ್ ಅವ್ರನ್ನ ಸೋಲ್ಸಕ್ಕೆ ಅಂತ 2 ಸಲ ಓಡಾಡಿದ್ರು. ಆಮೇಲೆ ಭಿವಂಡಿಯಲ್ಲಿ ಮರುಚುನಾವಣೆ ಬರುತ್ತೆ. ಭಿವಂಡಿಯಲ್ಲಿ ಮರುಚುನಾವಣೆ ಬಂದಾಗ ಅಂಬೇಡ್ಕರ್ ಅವ್ರನ್ನ 3ನೇ ಸ್ಥಾನಕ್ಕೆ ತಳ್ತಾರೆ. ಅವ್ರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಅಂಬೇಡ್ಕರ್ ಅವ್ರದ್ದೇ ಸಚಿವರಾಗಿದ್ದಂಥ ಕಾಜೂಲ್ಕರ್ ಅಂತಕ್ಕಂಥ ವ್ಯಕ್ತಿನ ಅಲ್ಲಿ 3ನೇ ಅವ್ರು ಅಭ್ಯರ್ಥಿ ಮಾಡ್ತಾರೆ. ಇವ್ರಿಗಿಂದ ದೂರ ಕಿತ್ತು ಇನ್ನೊಬ್ಬನ ಅಭ್ಯರ್ಥಿ ಮಾಡ್ತಾರೆ. ಆತನನ್ನು ಗೆಲ್ಸೋಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡುತ್ತೆ ಅಂತಾರೆ. ಹೀಗೆ ಇದು ಕಾಂಗ್ರೆಸ್ನ ಚರಿತ್ರೆ. ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಡವಳಿಕೆ ಕಾಂಗ್ರೆಸ್ ಇದ್ದ ಆಯಾ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಅಂತಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಯೊಂದು ತಿದ್ದುಪಡಿನೂ ಕೂಡ ನೆಹರು ಮತ್ತು ಅವ್ರ ಹಿಂಬಾಲಕರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಅನೇಕ ಸಭೆಗಳಲ್ಲಿ ನಿರಂತರವಾಗಿ ಅದನ್ನು ವಿರೋಧಿಸ್ತಾ ಬರ್ತಾರೆ ಅಂತ. ನೀವು ಆ ವಿಷಯವನ್ನು ನಾವು ಅಂದಾಜು ಮಾಡಬೇಕು ಅಂತ ಹೇಳಿದ್ರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದೇ ವಾಕ್ಯಗಳಲ್ಲಿ ನಾವು ಓದಬೇಕು ಅಂತೇಳಿ ಹೇಳ್ತಾರೆ. ಅವರು ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅಂತ ಏನಿದೆ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಸಾಮಾಜಿಕ ಖಾತೆ ಕಾರ್ಯಕರ್ತರಿಗೂ ಇದೊಂದು ವಿಶೇಷವಾಗಿರ್ತಕ್ಕಂಥ ಅರಿವು ಇದು ಅಂತಾರೆ. ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಇದು ಅಂತಾನೆ. ಅದರ ಟೆಕ್ನಿಕಾಲಿಟಿನ ಸುಪ್ರೀಂ ಕೋರ್ಟ್ ಇವತ್ತು ಪಾಸ್ ಮಾಡಿದೆ, ಅದು ಬೇರೆ ಪ್ರಶ್ನೆ ಅಂತಾನೆ. ಆದರೆ ಆ 2 ಶಬ್ದಗಳ ಅರ್ಥ ಮತ್ತು ಆ ವ್ಯವಸ್ಥೆಗಳಿಗೆ ಏನು ಸುಪ್ರೀಂ ಕೋರ್ಟ್ ಟಿಪ್ಪಣಿ ಮಾಡಿಲ್ಲ ಅದು ಸೇರಿಸಿದಂಥ ವಿಧಾನವನ್ನು ಮಾತ್ರ ಆ ಕಾಲದಲ್ಲಿ ಇದ್ದಂಥ ಕಾನೂನಿಗೆ ಅನುಗುಣವಾಗಿ ಅದು ವಿಶ್ಲೇಷಣೆ ಮಾಡಿದೆ. 48ನೇ ಇಸ್ವಿಯ ನವೆಂಬರ್ 15ನೇ ತಾರೀಕು KT ಶಾ ತುಂಬ ಆ್ಯಕ್ಟಿವ್ ಮನುಷ್ಯ, ಪ್ರತಿ ಚರ್ಚೆಯಲ್ಲೂ ಭಾಗವಹಿಸ್ತಾ ಇದ್ದವರು. ಅವರು ಸೆಕ್ಯುಲರು ಮತ್ತು ಸೋಷಿಯಲಿಸ್ಟ್ ತರಬೇಕು ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಚನೆ ನೀವು ನೋಡಿ ಒಂದ್ಸಲಿ. ಯಾವ ಚೌಕಟ್ಟಿನ ಒಳಗಡೆ, ಯಾವ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಗಟ್ಟಿನ ಆಧಾರದಲ್ಲಿ ಸಮಾಜ ಹೇಗೆ ಸಂಘಟಿತವಾಗಬೇಕು ಅನ್ನೋದನ್ನು ಕಾಲ ಮತ್ತು ಸಂದರ್ಭಕ್ಕನುಸಾರವಾಗಿ ಆ
ಸಮಾಜಕ್ಕೆ ಬಿಡಬೇಕು. ನಾವು ಆ ಸಮಾಜಕ್ಕೆ ಬಿಡಬೇಕು. ಯಾವ ರೀತಿಯಲ್ಲಿ ಆರ್ಥಿಕವಾಗಿ ನಾವು ವ್ಯವಸ್ಥೆ ಸಂಘಟಿತರಾಗಬೇಕು, ಯಾವ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಸಂಘಟಿತರಾಗಬೇಕಾಗಿರುತ್ತೆ ಅನ್ನೋದನ್ನು ಆಯಾಯ ಕಾಲದ ಸಮಾಜಕ್ಕೆ ನಾವು ಬಿಡಬೇಕು. ನಾವು ಈಗಲೇ ಚೌಕಟ್ಟು ಹಾಕಿ ನಮ್ಮದು ಸೋಷಿಯಲಿಸಮ್ ಅಂತ ಚೌಕಟ್ಟು ಹಾಕಿದ್ರೆ ಎಲ್ಲಿದೆ ಇವತ್ತು ಸೋಷಿಯಲಿಸಮ್? ಚುನಾವಣೆ ಸಂದರ್ಭದಲ್ಲಿ ಫ್ರೀಬಿಗಳನ್ನ ವಿತರಣೆ ಮಾಡೋಕ್ಕೆ ಮಾತ್ರ ಇವತ್ತು ಸೋಷಿಯಲಿಸಮ್ ಬದುಕಿರೋದು. ಜಗತ್ತಲ್ಲೆಲ್ಲೂ ಸೋಷಿಯಲಿಸಮ್ ಬದುಕಿಲ್ಲ. ನಮ್ಮ ಸಂವಿಧಾನದಲ್ಲಿ ಇಂದಿರಾ ಗಾಂಧಿ ಜೋಡಿಸಿಟ್ಟಿದ್ದಾರೆ ಅದನ್ನು. ಜೋಡಿಸಿಟ್ಟು ಯಾಕೆ? ಅದು ಒಂದು ಫ್ಯಾಷನ್ ವರ್ಡ್ ಇವತ್ತು ನಮ್ಮ ದೇಶದಲ್ಲಿ. ಯಾವುದೇ ಪಾರ್ಟಿ ಎರಡಾದರೆ ಆ ಎರಡನೇ ಪಾರ್ಟಿಯವ್ರು ಮೊಟ್ಲಿಟ್ಕೊಳ್ಳೋದು ಒಂದ ಸೆಕ್ಯುಲರು ಇಲ್ಲ ಸೋಷಿಯಲಿಸ್ಟು ಅಂತ. ಅಲ್ಲಿ ಸೆಕ್ಯುಲರು ಇರೋಲ್ಲ, ಯಾಕಂದರೆ ಜಾತಿ. ಅಲ್ಲಿ ಸೋಷಿಯಲಿಸಮ್ ಇರೋದು. ಜಗತ್ತಲ್ಲಿ ಸತ್ತೋಗಿದೆ, ಇಲ್ಲೆಲ್ಲಿ ಸೋಷಿಯಲಿಸಮ್ ಇರೋದು? ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ 2,000 ಕೊಡ್ತೀವಿ, ಇವ್ರಿಗೆ 2,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದಕ್ಕೆ ಇವತ್ತಿನ ಸೋಷಿಯಲಿಸಮ್ ಬಾಕಿಯಾಗಿದೆ. ಇಲ್ದಿದ್ರೆ ಯಾವುದೇ ಪಾರ್ಟಿ ಹೊಡೆದ್ರೆ, ಮೊದಲು ಹೊಡೆದ್ರೆ ಸೆಕ್ಯುಲರು, ಎರಡನೇ ಸಲ ಹೊಡೆದ್ರೆ ಸೋಷಿಯಲಿಸ್ಟು. ಹೆಸರು ಕೊಟ್ಟವ್ರಿಗೂ ಅದರ ಅರ್ಥ ಗೊತ್ತಿರೋದಿಲ್ಲ. ಅಂಬೇಡ್ಕರ್ ಅದನ್ನು ವಿರೋಧಿಸ್ತಾರೆ. ಯಾವ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಗಟ್ಟಿನ ಆಧಾರದಲ್ಲಿ ಸಮಾಜ ಹೇಗೆ ಇವತ್ತು ನಮಗೆ ಸಮಾಜವಾದ ಸರಿ ಅಂತ ಅನ್ನಿಸ್ಬೋದು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್. ಇವತ್ತು ಸಮಾಜವಾದ ಸರಿ ಅಂತ ನನಗೂ ಅನಿಸುತ್ತೆ ಅಂತ ಹೇಳ್ತಾರೆ. ಸಾರ್ವಜನಿಕ ಬದುಕಿನಲ್ಲಿ ವೈಚಾರಿಕ ಪ್ರಾಮಾಣಿಕತೆ ತುಂಬ ಕಡಿಮೆ ಜನರಿಗಿರುತ್ತೆ. ಎಲ್ಲರೂ ಕನ್ವೀನಿಯೆಂಟಾಗಿ ಮಾತಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಯಾವತ್ತೂ ಕನ್ವೀನಿಯೆಂಟಾಗಿ ಮಾತಾಡಲಿಲ್ಲ. ಅವ್ರು ಹೇಳ್ತಾರೆ ಇವತ್ತು ನನಗೂ ಅನಿಸುತ್ತೆ ಸಮಾಜವಾದ ಅಂತ, ಆದರೆ ಇನ್ನೊಂದು 10 ವರ್ಷದ ನಂತರ ಸಮಾಜವಾದ ಸರಿ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿರುತ್ತೆ ಅಂತಾರೆ. ಅದು ಆ ಕಾಲದ ಸಮಾಜಕ್ಕೆ ಬಿಡಬೇಕು. ಸಾಮಾಜಿಕ ಮತ್ತು ಆರ್ಥಿಕ ಚೌಕಟ್ಟನ್ನು ನಾವು ಆಯಾಯ ಕಾಲದ ಸಮಾಜಕ್ಕೆ ಬಿಟ್ಟರೆ ಅವರು ಡೈನಮಿಕ್ಕಾಗಿ ಯೋಚನೆ ಮಾಡಿ ನಾವು ಮಾಡ್ತಾರೆ ಅವರು. ನೆಹರು ವಿರೋಧ ಯಾಕೆ ಅಂತ ಕೇಳಿದ್ರೆ ಈ ಥರದ ವಿಷಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ನಿಷ್ಠವಾಗಿದ್ದಂಥ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ರಿಸರ್ವೇಷನ್ಸು ಅಥವಾ ಒಪಿನಿಯನ್ ಇರ್ತಿತ್ತು. ಕಾಂಗ್ರೆಸ್ಸು ನಡ್ಕೊಂಡಿರ್ತಕ್ಕಂಥ ರೀತಿ ಇದು. 1956ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಿಧನ ಆಗುತ್ತೆ. ದೆಹಲಿಯ ಆಲಿಪುರ್ ರೋಡ್ನಲ್ಲಿ ಇದ್ದಂಥ ಒಂದು ಪುಟ್ಟ ಮನೆಯಲ್ಲಿ ಅವ್ರ ನಿಧನ ಆಗುತ್ತೆ ಅನ್ಸುತ್ತೆ. ನಿಮಗೆ ಇತಿಹಾಸದಲ್ಲಿ ಎಲ್ಲೂ ಕೂಡ ದಾಖಲೆ ಸಿಗೋದಿಲ್ಲ. ಅದಕ್ಕೆ ಅವತ್ತು ಕಾಂಗ್ರೆಸ್ನವರು ಒಬ್ಬ ಮಂತ್ರಿ ಆಗಿದ್ದವರು, ತಮ್ಮ ಸಂಸದರಾಗಿದ್ದವರು, ಸಂವಿಧಾನ ರಚನೆ ಮಾಡಿದವರು, ಕಾಂಗ್ರೆಸ್ನವ್ರು ಯಾವ ಥರ ಗೌರವ ಸಲ್ಲಿಸಿದ್ರು ಆ ಪಾರ್ಥಿವ ಶರೀರಕ್ಕೆ ಅಂತ ನಿಮಗೆಲ್ಲೂ ಕೂಡ ದಾಖಲೆ ಸಿಗೋದಿಲ್ಲ. ಆಮೇಲೂ 45-50 ವರ್ಷ ಅವ್ರು ಮಾಡ್ಕೊಂಡು ಬಂದಂಗೆ ಅವ್ರ ಪಾರ್ಟಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಕೂಡ ದೆಹಲಿಯಲ್ಲಿ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಬಿಡಲಿಲ್ಲ. ನಾನು ಇದನ್ನು ಹೇಳಿದಾಗ ನಾನು ನೀವು ಬೆಳ್ಕೊಂಡು ಬಂದಿರತಕ್ಕಂಥ ವಾತಾವರಣದಲ್ಲಿ ಸ್ವಲ್ಪ ಹಸಿ ಕಟು ಅಂತ ಅನಿಸುತ್ತೆ. ಆದರೆ ಈ ಜನಗಳು ನಡ್ಕೊಂಡ್ರ ರೀತಿನೇ ಹೀಗೆ. ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಮಾಡಲಿಲ್ಲ ಅವರು ಪಿ ವಿ ನರಸಿಂಹರಾವ್ಗೂ ಅದನ್ನೇ ಮಾಡಿದ್ರು. ಒಂದ್ಸಲಿ ಸತ್ತಾಗ ಸೀತಾರಾಮ್ ಕೇಸರಿಗೂ ಅದನ್ನೇ ಮಾಡಿದ್ರು. ಸತ್ತಾಗ ದೆಹಲಿಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ಅವಕಾಶ ಕೊಡಲಿಲ್ಲ. ನಾನು ಹೇಳ್ತೀನಿ, ನಾನು ನೀವು ಬೆಳ್ಕೊಂಡು ಬಂದಿರತಕ್ಕಂಥ ನಮ್ಮಂಥವ್ರು ಬೆಳ್ಕೊಂಡು ಬಂದಿರತಕ್ಕಂಥ ಮನೆ ವಾತಾವರಣದಲ್ಲಿ, ಸಮಾಜದ ವಾತಾವರಣದಲ್ಲಿ, ಸಂಘಟನೆಯಲ್ಲಿ ಇದನ್ನೆಲ್ಲ ಹೇಳಿದ್ರೆ ನಿಮಗೆ ಅರ್ಥವೂ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಹೀಗೂ ಇರುತ್ತಾ ಜಗತ್ತಿನಲ್ಲಿ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರು ಮತ್ತು ಕೆಲವು ಸ್ನೇಹಿತರು ಮುಂಬೈಗೆ ತೊಗೊಂಡೋಗ್ಬೇಕಾಗತ್ತೆ. ಮುಂಬೈನ ದಾದರ್ನಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ. ಆಲಿಪುರ್ ರೋಡ್ನಲ್ಲಿ ಇದ್ದಂಥ ಅವ್ರ ಪತ್ನಿಯನ್ನು 6 ತಿಂಗಳಲ್ಲಿ ಮನೆ ಖಾಲಿ ಮಾಡಿಸ್ತಾರೆ. ಅಮಾನವೀಯವಾಗಿ ಮನೆ ಖಾಲಿ ಮಾಡಿಸ್ತಾರೆ ಅಂತಾನೆ. ಎಲ್ಲಪ್ಪ ಏನೋ ಕಾನೂನು ಪ್ರಕಾರ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇವತ್ತು ಜವಾಹರ್ಲಾಲ್ ನೆಹರು ಸ್ಮಾರಕ 106 ಎಕರೆ, ಇಂದಿರಾ ಗಾಂಧಿ ಸ್ಮಾರಕ 106 ಎಕರೆ, ರಾಜೀವ್ ಗಾಂಧಿ ಸ್ಮಾರಕ 106 ಎಕರೆ. ಅಲ್ಲಪ್ಪ ನಿಯಮ ಯಾರಿಗೂ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ನಮಗೂ ಬೇಡ ಅಂತ. ಆದರೆ ಯಾರಿಗಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ವೈಚಾರಿಕ ಭಿನ್ನತೆ ಇರ್ತಕ್ಕಂಥ, ರಾಜಕೀಯ ಭಿನ್ನತೆ ಇರ್ತಕ್ಕಂಥ, ಸಮಾಜ ಕಟ್ಟಿರ್ತಕ್ಕಂಥ ಮನೆಯವರಿಗೆ ಪಿ ವಿ ಸೀತಾರಾಮ್ ಕೇಸರಿ ಅದೇ ಪಕ್ಷದ ಅಧ್ಯಕ್ಷರಾಗಿದ್ದವರು. ನಮ್ಮ ಪಕ್ಷದ ಅಧ್ಯಕ್ಷರಾಗಿರಲಿಲ್ಲ, ಅದೇ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಪಿ ವಿ ನರಸಿಂಹರಾವ್ ಅವ್ರದೇ ಪಾರ್ಟಿಯಲ್ಲಿ ಪ್ರಧಾನಮಂತ್ರಿ ನಮ್ಮ ಕುಟುಂಬದಿಂದ ಹೊರಗಡೆ ಬೇರೆ ಯಾರು ಪ್ರಧಾನಮಂತ್ರಿ ಆಗೋಕ್ಕೆ ಆಗಲ್ಲ. ಪ್ರಧಾನಮಂತ್ರಿ ಆದರೆ ಇಲ್ಲ ಅಂತಿಮ ಸಂಸ್ಕಾರ ಮಾಡೋಕ್ಕೆ ಬಿಡಲ್ಲ, ಸ್ಮಾರಕ ಮಾಡೋಕ್ಕೂ ಬಿಡೋದಿಲ್ಲ. ಈಗ ನರೇಂದ್ರ ಮೋದಿಯವರು ಬರಬೇಕಾಯಿತು. ಇವತ್ತು ಸ್ಮೃತಿ ಸ್ಥಳ ಅಂತಕ್ಕಂಥ ಒಂದು ದೊಡ್ಡ ಆವರಣವನ್ನು ಮಾಡಿ ಯಾರೇ ಈ ಥರ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಮೃತರಾಗಿ ಅವ್ರ ಕುಟುಂಬಸ್ಥರು ಇಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ಮುಂದೆ ಯಾರು ಅಲ್ಲಗಳಿಯೋಕ್ಕಾಗೋದಿಲ್ಲ. ಆ ಥರದ ಕಾನೂನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿಟ್ಟಿದ್ದಾರೆ. ಇನ್ನು ಮುಂದೆ ಯಾರು ನಿರಾಕರಿಸೋಕ್ಕಾಗೋದಿಲ್ಲ. ಆ ಕುಟುಂಬಸ್ಥರು ದೆಹಲಿಯಲ್ಲೇ ಅಂತಿಮ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಸದೈವ್ ಅಟಲ್ ಅಂತ ಅಟಲ್ಜಿಯವರ ಇದೇನಿದೆ ಅಲ್ಲಿ ಯಾವುದೇ ಪ್ರಧಾನಮಂತ್ರಿದು, ಯಾವುದೇ ರಾಷ್ಟ್ರಪತಿದು, ಯಾವುದೇ ಉಪರಾಷ್ಟ್ರಪತಿದು ಇವತ್ತು ಅಂತಿಮ ಸಂಸ್ಕಾರ ಅಲ್ಲಿ ಮಾಡ್ಬೋದು, ಅಲ್ಲಿ ಸ್ಮಾರಕನೂ ಮಾಡ್ಬೋದು. ಅದಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ನರೇಂದ್ರ ಮೋದಿ ಅವ್ರದ್ದು. ವೈಚಾರಿಕ ಭಿನ್ನತೆ ಮಧ್ಯದಲ್ಲೂ ದೇಶ ನಿರ್ಮಾಣದಲ್ಲಿ ನಾವೆಲ್ಲರೂ ಸಹಪತಿಕರು ಅಂತಕ್ಕಂಥ ಹೃದಯವಂತಿಕೆಯ ನಿಯಮ ಇದು. ಹೃದಯವಂತಿಕೆಯ ನಿಯಮ ಇದು. ವೈಚಾರಿಕ ಭಿನ್ನತೆ ಇರ್ಬೋದು, ಆದರೆ ಆ ಪ್ರಧಾನಮಂತ್ರಿನೂ ಕೆಲಸ ಮಾಡಿದ್ದಾರೆ, ಈ ಪ್ರಧಾನಮಂತ್ರಿನೂ ಕೆಲಸ ಮಾಡಿದ್ದಾರೆ ಅಂತ ಗೌರವ ಇಟ್ಕೊಳ್ಬೇಕು. ಬಿಡಲಿಲ್ಲ. ಅಂಬೇಡ್ಕರ್ ಅವರ ಯಾವ ಸ್ಮಾರಕವೂ ಕೂಡ ಕಾಂಗ್ರೆಸ್ನ ಕಾಲದಲ್ಲಿ ಆಗಲಿಲ್ಲ.
ಮೌನಲ್ಲಿ ಅಂಬೇಡ್ಕರ್ ಅವ್ರ ಜನ್ಮಸ್ಥಳದಲ್ಲಿ ನಡೆದಂಥ ಅದು ನಿರ್ಮಾಣ ಆದಂಥ ಸ್ಮಾರಕ ಸುಂದರಲಾಲ್ ಪಟ್ವಾ, ಏಕೈಕ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆ ಸಂದರ್ಭದಲ್ಲಿ, ದ ಓನ್ಲಿ BJP ಗೌರ್ಮೆಂಟ್ ಇನ್ ದ ಕಂಟ್ರಿ. ಮೌನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಸ್ಥಳವನ್ನು ಅದನ್ನು ಪುನರ್ ನಿರ್ಮಾಣ ಮಾಡಿ ಅಲ್ಲೊಂದು ಸ್ಮಾರಕ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸುಂದರಲಾಲ್ ಪಟ್ವಾ ಅವರ ನೇತೃತ್ವದ ಸರ್ಕಾರ, ರಾಜ್ಯ ಸರ್ಕಾರ. ನಾಗ್ಪುರದಲ್ಲಿರ್ತಕ್ಕಂಥ ಅವರು ದೀಕ್ಷಾ ಭೂಮಿಯನ್ನು, ಮುಂಬೈಲಿರ್ತಕ್ಕಂಥ ಚೈತ್ಯ ಭೂಮಿಯನ್ನು, ಇವೆರಡನ್ನೂ ಕೂಡ ಭಾರತೀಯ ಜನತಾ ಪಕ್ಷದ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಆ ಎರಡೂ ಜಾಗಗಳಲ್ಲಿ ನಾಗ್ಪುರದಲ್ಲಿ ಮತ್ತು ಮುಂಬೈನಲ್ಲಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸಂದರ್ಭದಲ್ಲ. ಆಲಿಪುರದಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಅಂತಿಮ ದಿನಗಳಲ್ಲಿ ಎಲ್ಲಿ ಉಳ್ಕೊಂಡಿದ್ರು, ಅವ್ರ ವಾಸ ಇದ್ದರು, ಎಲ್ಲಿ ಅವ್ರು ನಿಧನರಾದರು, ಅದನ್ನು ಇವತ್ತು ಸ್ಮಾರಕವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರ. ಲಂಡನ್ನಲ್ಲಿ ಅವ್ರು ಓದ್ತಾ ಇದ್ದಂಥ ಜಾಗವನ್ನು ಖರೀದಿ ಮಾಡಿ, ಹಣ ಕೊಟ್ಟು ಖರೀದಿ ಮಾಡಿ, ಅದನ್ನೊಂದು ಪ್ರೇರಣಾ ಸ್ಥಳವಾಗಿ, ಅದನ್ನೊಂದು ಸ್ಮಾರಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ನರೇಂದ್ರ ಮೋದಿಯವರ ಸರ್ಕಾರ. ಇದು ಭಾರತೀಯ ಜನತಾ ಪಕ್ಷದ ನಡವಳಿಕೆ. ಒಂದು ಪಕ್ಷ ಅಂತಿಮ ಸಂಸ್ಕಾರಕ್ಕೆ ಜಾಗ ಕೊಡಲ್ಲ, ಪತ್ನಿಗೆ 6 ತಿಂಗಳಲ್ಲಿ ಮನೆ ಖಾಲಿ ಮಾಡ್ತತೆ, ಆದರೆ ಇನ್ನೊಂದು ಪಕ್ಷ ಇಡೀ ಸ್ಮಾರಕಗಳನ್ನ ನಿರ್ಮಾಣ ಮಾಡಿ ಪಂಚತೀರ್ಥ ಅಂತೇಳಿ ಅದಕ್ಕೆ ಹೆಸರು ಕೊಡ್ತಾರಂಥದ್ದು. ಈ ದೇಶದಲ್ಲಿ 3 ಸಂಗತಿಗಳು, 3ನೇದು ಇನ್ನೂ ಬಾಕಿ ಇದೆ. ನಿಮಗೂ ಅಂದಾಜಿದೆ, ನಾನು ನಿಮ್ಮೆಲ್ಲರ ಅನುಭವವನ್ನು ನಾನು ಶಬ್ದ ರೂಪದಲ್ಲಿ ಹೇಳ್ತಾ ಇರ್ತೀನಿ. ರಾಷ್ಟ್ರಧ್ವಜ ಅಂದರೆ ಆಗಸ್ಟ್ 15ಕ್ಕೆ, ಜನವರಿ 26ಕ್ಕೆ, ಹಬ್ಬಬ್ಬ ಅಂದರೆ 10ನೇ ಕ್ಲಾಸಿನವರೆಗೆ. ಮೊನ್ನೆ ಹರ್ಘರ್ ತಿರಂಗ ಕಾರ್ಯಕ್ರಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆರಂಭ ಮಾಡೋವರೆಗೆ, ಸಮಾಜದ ಎಲ್ಲರೂ ಅದನ್ನು ಆಚರಣೆ ಮಾಡೋವರೆಗೆ ನಮ್ಮದು ತ್ರಿವರ್ಣ ಧ್ವಜ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಆಲೋಚನೆ ಮಾಡಿ ನಮ್ಮದು ಒಂದು ಆಗಸ್ಟ್ 15ಕ್ಕೆ, ಇನ್ನೊಂದು ಜನವರಿ 26ನೇ ತಾರೀಕಿಗೆ, ಮತ್ತು ಜಾಸ್ತಿ ಅಂದರೆ 10ನೇ ಕ್ಲಾಸಿನವರೆಗೆ. ಫಸ್ಟ್ PUCಲೂ ಇಲ್ಲ, ಯಾಕಂದರೆ PUCಲಿ ಅಟೆಂಡೆನ್ಸ್ ಕಂಪಲ್ಸರಿ ಅಲ್ಲ. 10ನೇ ಕ್ಲಾಸಿನವರೆಗೆ ಫ್ಲ್ಯಾಗ್ ಹಾಯಿಸ್ಟಿಂಗ್ ಕಂಪಲ್ಸರಿ, ಅಟೆಂಡೆನ್ಸು ಹೋಗಲೇಬೇಕು. PUCಯಲ್ಲಿ ಕಂಪಲ್ಸರಿ ಇಲ್ಲ. ಇನ್ನು ಇದು ಬಿಟ್ಟರೆ ರಾಷ್ಟ್ರಧ್ವಜ ಅಂದರೆ ಯಾರು, ಅಕಸ್ಮಾತ್ ಒಲಿಂಪಿಕ್ಸ್ನಲ್ಲಿ, ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ತೊಗೊಂಡ್ರೆ ಅಲ್ಲೇ ಹೆಗಲ್ಗೆ ಹಾಕ್ಕೊಳ್ಳೋಕೆ ರಾಷ್ಟ್ರಧ್ವಜ, ಅಥವಾ ಸೇನೆಯಿಂದ ಏನಾದರೂ ಬಲಿದಾನ ಆಗಿರ್ತಕ್ಕಂಥ ಸೈನಿಕರ ಶವಗಳು ಬಂದರೆ ಆ ಕ್ಯಾಸ್ಕೆಟ್ನ ಮೇಲೆ ರಾಷ್ಟ್ರಧ್ವಜ. ಇದು ಬಿಟ್ಟು ಸಾಮಾನ್ಯ ಜನರ ಜೀವನದಲ್ಲಿ ರಾಷ್ಟ್ರಧ್ವಜ ಅನ್ನೋದು ಇರಲೇ ಇಲ್ಲ. ಹಾಗಾಗಿ ಗೌರವ ಎಲ್ಲಿಂದ ಸಲ್ಲಿಸೋದು? ಅದೊಂದು ಅಮೂರ್ತವಾಗಿರೋ ಕಲ್ಪನೆ, ಎಲ್ಲೋ ಮೇಲೆ ಹಾರಾಡುತ್ತೆ. ಅದು ನನ್ನ ಕೈಯಲ್ಲಿರುತ್ತೆ, ನಾನು ಮುಟ್ಬೋದು, ನಾನು ಇಟ್ಕೊಳ್ಬೋದು, ನನ್ನ ಮನೆಯಲ್ಲಿ ಅದು ಒಂದು ವಸ್ತು, ನನ್ನ ಮನೆ ಮೇಲೆ ಹಾರಾಡಿಸ್ಬೋದು, ಆಗ ರಾತ್ರಿನೂ ಹಾರಾಡಿಸ್ಬೋದು. ಇದೆಲ್ಲ ನಿಯಮಗಳನ್ನ ನರೇಂದ್ರ ಮೋದಿಯವರು ತಗೊಂಡು ಬರ್ತಾರೆ, ಬದಲಾವಣೆ ಮಾಡಿ ತಗೊಂಡು ಬರ್ತಾರೆ. ಇವತ್ತು ಇಲ್ಲಿರ್ತಕ್ಕಂಥ ಭಾಳ ಜನರ ಮನೆಗಳಲ್ಲಿ ರಾಷ್ಟ್ರಧ್ವಜ ಹೋದ ವರ್ಷದ ಇಟ್ಕೊಂಡಿದ್ದೀವಿ. ಯಾಕಂದರೆ ಈ ವರ್ಷ ಆಗಸ್ಟ್ 15ನೇ ತಾರೀಕು ಮತ್ತು 3 ದಿವಸ ನಮ್ಮ ಮನೇಲಿ ಧ್ವಜಾರೋಹಣ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯ ಕಬೋರ್ಡ್ಗಳಲ್ಲಿ ನಾನಿರೋ ರೂಮ್ನಲ್ಲೂ ಕೂಡ ನನ್ನ ಕಬೋರ್ಡ್ನಲ್ಲೂ ರಾಷ್ಟ್ರಧ್ವಜ ಇದೆ.